ಕಾಲ ಅನ್ನೋದು ಯಾವತ್ತೂ ಒಂದೇ ರೀತಿ ಇರಲ್ಲ. ಈ ದಿನ ನಿನ್ನದಾದರೆ ನಾಳೆ ಬೇರೆ ಇನ್ಯಾರದ್ದೋ. ಈ ಪ್ರಪಂಚದಲ್ಲಿ ದೇವರು ಯಾರನ್ನು ಸುಮ್ಮನೆ ಅಂತ ಹುಟ್ಟಿಸಿರುವುದಿಲ್ಲ. ಅದರ ಹಿಂದೆ ಒಂದು ಮಹೋನ್ನತ ಕಾರಣವೊಂದನ್ನ ಬಚ್ಚಿಟ್ಟಿರ್ತಾರೆ. ಆ ಕಾರಣ ಒಳ್ಳೇದೋ ಕೆಟ್ಟದ್ದೋ ಅದನ್ನ ನೀನು ನಿರ್ಧಾರ ಮಾಡಬೇಕು. ನಿನ್ನ ಹಿಂದೆ ಕಷ್ಟನೇ ಕಾಡ್ತಿದ್ರು, ದುಃಖನೇ ಆವರಿಸಿಕೊಂಡಿದ್ರು, ನೋವು ನಿನ್ನ ಬಿಡದೆ ಬೆನ್ನತ್ತಿದ್ರು, ನೀನು ಮಾತ್ರ ನಿನಗೆ ಕಷ್ಟ ಇದೆ ಅಂತ ಇನ್ನೊಬ್ಬರ ಹತ್ತಿರ ಯಾವತ್ತೂ ಹೇಳ್ಕೊಳ್ಬೇಡ. ಇನ್ನೊಬ್ಬರ ಹತ್ತಿರ ಯಾವತ್ತೂ ಕೈ ಚಾಚಬೇಡ. ಯಾಕಂದ್ರೆ ಇಲ್ಲಿ ನಿನ್ನವರು ಅಂತ ಯಾರೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಬೇಳೆನ ಬೇಯಿಸಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ನಿನ್ನ ಜೀವನದಲ್ಲಿ ಏನೇ ಆದ್ರೂ ಅವರಿಗೇನು ಆಗಬೇಕಾಗಿಲ್ಲ. ಈ ಜಗತ್ತಲ್ಲಿ ಮನುಷ್ಯ ದಾರಿ ತಪ್ಪುವುದು ಸಹಜ. ಆದರೆ ತಪ್ಪು ಹೋಗಿರುವ ದಾರಿನ ಸರಿತಿದ್ದೋಕೆ ಯಾರು ಮುಂದೆ ಬರೋದಿಲ್ಲ. ಈ ಬಾಳಿನ ಪಯಣದಲ್ಲಿ ನಿನಗೆ ಸೋಲು ಗೆಲುವು ಸಹಜ. ಎರಡನ್ನೂ ಸಮಾನವಾಗಿ ಸ್ವೀಕರಿಸು. ಆದರೆ ಯಾರತ್ರಾನೂ ನೀನು ಯಾವತ್ತಿಗೂ ಅಂಗಲಾಚಿ ಬೇಡೋಕೆ ಹೋಗಬೇಡ. ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಗಳಿಗೆ ಬರೋಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ನಿನ್ನ ಕಣ್ಣೀರು ಹೊರಗಡೆ ಬರದ ಹಾಗೆ ನೋಡಿಕೋ. ಯಾಕಂದ್ರೆ ಇಲ್ಲಿ ನಿನ್ನ ಕಣ್ಣೀರನ್ನ ನೋಡಿ ಸಮಾಧಾನ ಮಾಡುವವರಿಗಿಂತ ನಿನ್ನ ಬಗ್ಗೆ ಅಪಹಾಸ್ಯ ಮಾಡುವವರೇ ಜಾಸ್ತಿ. ನದಿಗಳು ಯಾವತ್ತೂ ಮುಂದೆ ಸಾಗ್ತಾ ಹೋಗುತ್ತವೆ ಹೊರತು ಯಾವತ್ತೂ ಹಿಂದಕ್ಕೆ ಸರಿಯೋದಿಲ್ಲ. ನೀನು ಹಾಗೆ ನಿನ್ನ ಜೀವನದಲ್ಲಿ ಕಳೆದು ಹೋದ ಸಮಯದ ಬಗ್ಗೆ ಯೋಚಿಸದೆ ಮುಂದೆ ಸಾಗ್ತಾ ಇರು. ಎಷ್ಟೇ ಸಂಕಷ್ಟ ಬಂದ್ರೂ ಯಾರ ಹತ್ರನೂ ಬೇಡೋದಕ್ಕೆ ಹೋಗ್ಬೇಡ. ಅದ್ರಲ್ಲೂ ನಿನ್ನ ಸಂಬಂಧಿಕರ ಹತ್ರ ಯಾವುದೇ ಕಾರಣಕ್ಕೂ ಬೇಡೋದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ನಿನಗೆ ನೀನು ಮಾಡಿಕೊಳ್ಳೋ ದೊಡ್ಡ ಮೋಸ ಏನಂದ್ರೆ ಮತ್ತೊಬ್ಬರ ಮೇಲೆ ಅತಿಯಾದ ನಂಬಿಕೆ ಇಡೋದು. ಎಲ್ಲರನ್ನೂ ನೀನು ಅತ್ಯಂತ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡ್ತಿರ್ತೀಯ, ಆದ್ರೆ ಅವರು ನಿನ್ನನ್ನ ತುಂಬಾ ಕೆಳಮಟ್ಟದಲ್ಲಿ ಇಟ್ಟಿರ್ತಾರೆ. ಸತ್ತಾಗ ಶವದ ಮುಂದೆ ಕೂತು ಅಳೋ ಸಂಬಂಧಿಕರು ಬದುಕಿದ್ದಾಗ ನಿನ್ನ ಕಷ್ಟಗಳನ್ನ ನೋಡಿ ನಗ್ತಾರೆ. ನೀನು ಇಂಥವರ ಮಧ್ಯೆ ಇರೋದಕ್ಕಿಂತ ಇಂಥವರಿಂದ ದೂರ ಇರೋದು ವಾಸಿ ಅಂತ ಹೇಳ್ತಾ, ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್.